ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವೇನು ನೋಡ್ತೀವಿ ಅಂದರೆ ರೆಡ್ಮಿ ನೋಟ್ 14 5Gನ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಮಾಡುವಂಥ ಟೈಮ್. ಓಕೆ, ಇದ್ರ ಬಾಕ್ಸ್ ಮೇಲೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಮತ್ತು ಸೋನಿ ಅಲ್ಟ್ 600 ಸೋನಿ ಇದು ಸೋನಿ ಕ್ಯಾಮ್ರಾ ಡಿಫೆಕ್ಟೆಡ್. ಸೊ ಆಮೇಲೆ 45 ವೋಲ್ಟ್ ಟ್ಯೂಬರ್ ಚಾರ್ಜಿಂಗು ಮತ್ತು ಆಮ್ಲಾಯ್ಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು ಡಾಲ್ಬಿ ಆಡಿಯೋ ಡೈಮೆನ್ಸಿಟಿ. ಡಾಲ್ಬಿ ಆಡಿಯೋ ಮೋಸ್ಟ್ಲಿ ಇದರಲ್ಲಿ ವರ್ಕ್ ಆಗಲ್ಲ, ಯಾಕಂದರೆ ಇದರಲ್ಲಿ ಕೊಟ್ಟಿರೋದು ಮೀಡಿಯಾಟೆಕ್ ಅಂದಿದ್ದರಿಂದ ಮೀಡಿಯಾಟೆಕ್ ಡಮ್ಮಿ ಇದು. ಸೊ ನಂದರಲ್ಲೂ ಮೀಡಿಯಾಟೆಕ್ಕೇ ಇರೋದು, ಆದರೆ ಮೀಡಿಯಾಟೆಕ್ ಜೊತೆ ಅದೇನಂತಾರೆ ಸ್ನ್ಯಾಪ್ ಡ್ರ್ಯಾಗನ್ ಯೂಸ್ ಮಾಡಿದ್ದಾರೆ ನಂದರಲ್ಲಿ. ಸೊ ಸ್ನ್ಯಾಪ್ ಡ್ರ್ಯಾಗನ್ ಅಂದರೆ ಸೊ ಇವಾಗ ಅನ್ಬಾಕ್ಸ್ ಮಾಡಿಬಿಡೋಣ. ಮಾತಾಡ್ಕೊಂಡು ಅನ್ಬಾಕ್ಸ್ ಮಾಡುತ್ತೆ. ಫಸ್ಟು ಇರೋದು ಇದರೊಳಗಡೆ ಸಿಮ್ ಇಜೆಕ್ಟರು, ಪೇಪರ್ಸು ಮತ್ತು ಇದು ಕೇಸ್ ಇರುತ್ತೆ. ನನಗೆ ಈ ಕೇಸ್ ಇಷ್ಟ ಆಯಿತು. ಕೇಸು ಕಲರ್ ತಕ್ಕಂಗೆ ಕೊಟ್ಟಿದ್ದಾರೆ. ಸೊ ಈ ಫೋನ್ ಕಲರ್ ಏನು ಬ್ಲ್ಯಾಕ್, ಮೆಟಾಲಿಕ್ ಬ್ಲ್ಯಾಕ್ ಅಂತಾರೆ. ಮೆಟಾಲಿಕ್ ಬ್ಲ್ಯಾಕ್ ನೋಡ್ಬೋದು, ಫೋನ್ದು ಮೆಟಾಲಿಕ್ ಬ್ಲ್ಯಾಕ್ ಅಂತಾರೆ ಇದನ್ನು. ಸೊ ಇದು ಬಂದ್ಬಿಟ್ಟು ರೇರ್ ಕಲರ್, ರೇರ್ ಅಲ್ಲ, ಯಾವುದೋ ಒಂದು ಕಲರ್ ಥರ ಅಂತಾರೆ. ಸ್ಪೆಷಲ್ ಎಡಿಷನ್ಗೆ ಈ ಥರ ಕಲರ್ ಬರುತ್ತೆ. ಸೊ ಈ ಕೇಸ್ಗೂ ಆ ಕಲರ್ಗೂ ಡಿಫ್ರೆನ್ಸ್ ನೋಡಿ. ಇಲ್ಲಿ ಬಂದ್ಬಿಟ್ಟು ಇದು ಗ್ರೇ, ಇದು ಬ್ಲ್ಯಾಕು ಗ್ರೇಗೂ. ಇವಾಗ ಆನ್ ಮಾಡ್ಬಿಡೋಣ ಫೋನ್ನ. ಶಾಮಿ ಪವರ್ಡ್ ಬೈ ಆ್ಯಂಡ್ರಾಯ್ಡ್. ಸೊ ಎಲ್ಲ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಇದು ನೋಡ್ಬೋದು. ಎಲ್ಲ ಸ್ಯಾಮ್ಸಂಗ್ ಆಗಲಿ, ಐಫೋನ್ ಅಂತೀನಿ ನೋಡಿ, ಸ್ಯಾಮ್ಸಂಗ್ ಆಗಲಿ ಮತ್ತು ಇನ್ನೂ ಎಷ್ಟೊಂದರಲ್ಲಿ ಪವರ್ಡ್ ಬೈ ಆ್ಯಂಡ್ರಾಯ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಇದು ಬಂದ್ಬಿಟ್ಟು ಹೈಪರ್ OS ಶಾಮಿದು ಬೆಸ್ಟ್ ಪವರ್ಡ್ ಬೈ ಶಾಮಿ ಹೈಪರ್ OS. ಸೊ ಇದು ಬಂದ್ಬಿಟ್ಟು ರೇರ್ ಇನ್ ಶಾಮಿ. ಇದು ಲಾಸ್ಟ್ 9, 6 ಆ ಥರ ನೋಡಿದ್ರೆ 9, 6 ಆ ಥರ ನೋಡಿದ್ರೆ ಇದಕ್ಕೇನಿಲ್ಲ. ಮತ್ತು ಇದರಲ್ಲಿ 7.6 AMOLED ಡಿಸ್ಪ್ಲೇ ಇದೆ. ಸೊ 7.6 AMOLED ಡಿಸ್ಪ್ಲೇ ಅಂದಾಗ ನನಗೆ ಜ್ಞಾಪಕ ಬಂದಿದ್ರು ಇದು ನಮ್ಮ ಓಪೋ ಬಾಯಲ್ಲಿ AMOLED ಡಿಸ್ಪ್ಲೇ ಮತ್ತು ಕರ್ವ್ ಡಿಸ್ಪ್ಲೇ ಕೊಟ್ಟಿದ್ರು ಅವಾಗ. ಸೊ ಕರ್ವ್ ಅಂದರೆ ಫುಲ್ಲು ಇಲ್ಲಿ ನೋಡ್ಬೋದು. ಇದು ಬಂದ್ಬಿಟ್ಟು UV ರೇಡಿಯೇಷನ್ ಕ್ಲಾಸ್ ಅಂತಾರೆ. ಫುಲ್ಲು ಒಂಥರ ತಿನ್ನಾಗಿರುತ್ತೆ. ಸೊ ಕೇಸ್ ಹಾಕಲಿಲ್ಲ ಅಂದರೆ ಕಾಣುತ್ತೆ. ಆದರೆ ನನಗೆ ಸ್ಕಿನ್ ಹಾಕಿರೋದ್ರಿಂದ ನಾನು ಕೇಸ್ ಹಾಕಲ್ಲ, ಯಾಕಂದರೆ ಸ್ಕಿನ್ನು ಅದು ಕೇಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋದ್ರಿಂದ ಇದು ಹಾಕಿದ್ದೀನಿ. ಸೊ ಇವಾಗ ಇದರಲ್ಲಿ ಕ್ಯಾಮ್ರಾದಲ್ಲಿ ಬರೋಣ. ನಾವು ಕ್ಯಾಮ್ರಾದಲ್ಲಿ ತುಂಬ ಫೀಚರ್ಸು ಲೈಕ್ ಅಲ್ಟ್ರಾ HD ಮೋಡ್ ಆಗಿರ್ಬೋದು. ಮತ್ತು ನೋಡ್ಬೋದು ಇಲ್ಲಿ ಇವಾಗ ಅಲ್ಟ್ರಾ HD ತೊಗೊಂಡು ಹೋಗ್ತೀನಿ ನಾನು. ಅಲ್ಟ್ರಾ HD ತೊಗೊಂಡೋಗಿ ಫೋಟೋ ತೆಗೆದ್ರೆ ನೋಡ್ಬೋದಿನಿ ಕ್ಲಿಯರಾಗಿ ಬಂತ. ಸೊ ಇದೆಲ್ಲ ಮುಂಚೆ ತೆಗೆದಿರೋ ಫೋಟೋಸ್ ಇದು ಫೋನಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಇದರಲ್ಲಿ ವೀಡಿಯೋದಲ್ಲಿ ನಿನ್ಗೆ ಇಷ್ಟ ಆಗಿದ್ದು ಸಕ್ಕತ್ತಾಗಿರೋ ಟೈಮರ್. ಇಲ್ಲಿ ಬಂದ್ಬಿಟ್ಟು ನಾವು ಇದು MPS ಮತ್ತು ಇದೆಲ್ಲ ಸೆಟ್ ಮಾಡ್ಕೋಬೋದು. ಎಷ್ಟು ಬೇಕು, 1000 ಬೇಕಾ, 30 ಬೇಕಾ, K ಬೇಕಾ ಅಂತ ಸೆಟ್ ಮಾಡ್ಕೋಬೋದು. ವೀಡಿಯೋದಲ್ಲೂ ಅಷ್ಟೊಂದು ಮಾತಾಡಬೇಕಾದ್ರೆ ಅಷ್ಟೊಂದು ಕ್ಲಾರಿಟಿ ಇರುತ್ತೆ. ಸೊ ನಾನು ಇವಾಗ ಇದರಿಂದ ಮಾತಾಡ್ತಿರೋದು. ಸೊ ಕ್ಯಾಮ್ರಾದಲ್ಲಿ ಅಲ್ಲಿ ರೆಕಾರ್ಡ್ ಆಗ್ತಿದೆ, ನಾನಿಲ್ಲಿ ಇದು ಮಾಡ್ತಿರೋದು. ಸೊ ಇದರಲ್ಲಿ ವೀಡಿಯೋ ತೆಗಿಯೋಕ್ಕೂ ಸ್ಪೇಷಿಯಲ್ಲೇ ಇದು ಬಂದ್ಬಿಟ್ಟು ಚೆನ್ನಾಗಿ ಇದಾಗದೆ, ರಿಫ್ಲೆಕ್ಟ್ ಆಗೋದಿದು. ಸೊ ಅದಕ್ಕೆ ಈ ಫೋನಲ್ಲಿ ಕ್ಯಾಮ್ರಾ ಬೆಟರ್ ಅನ್ನೋದು. 14 ಆಗಿರ್ಬೋದು, 13 ಆಗಿರ್ಬೋದು. 13ಗೆ ಕಂಪೇರ್ ಮಾಡಿದಾಗ 14 ಚೆನ್ನಾಗಿದೆ. 14 ಪ್ರೋನು, ಅರೆ 14 ಪ್ರೋದಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು ಇಂಥ ಬರುತ್ತೆ, ಈ ಥರ ಬರುತ್ತೆ. ಆದರೆ ಸೈಡ್ ಡ್ಯುಯಲ್ ಫೇಶಿಯಲ್ ಕ್ಯಾಮ್ರಾ ಬರುತ್ತೆ. ಅದರಲ್ಲಿ ಟೆಲಿಫೋಟೋ ಕೊಟ್ಟಿದ್ದಾರೆ, ಆದರೆ ಇದರಲ್ಲಿ ಟೆಲಿಫೋಟೋ ಇಲ್ಲ. ಸೊ ಟೆಲಿಫೋಟೋ ಇಲ್ದಿರೋ ಕಾರಣಕ್ಕಾಗಿ ಅದೊಂದು ಡಿಸ್ಅಡ್ವಾಂಟೇಜ್ ಅನ್ಬೋದು ನಾವು. ಸೊ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡಿದ್ರೆ ನಿಮಗೆ ಬರ್ತಾನೆ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋದರೆ ಇಲ್ಲಿ ವೀಡಿಯೋ ಸೆಟ್ಟಿಂಗ್ಸು ಜನ್ರಲ್ ಅಂತ ಇದೆಯಲ್ಲ, ಜನ್ರಲ್ಗೆ ಹೋಗಿ ಡಿಸ್ಪ್ಲೇ ಪರ್ಮನೆಂಟ್ಗೆ ಹೋದರೆ ಇದು ಹಿಸ್ಟೋಗ್ರಾಮ್ ಅಂತ ಇದೆಯಲ್ಲ, ಇದನ್ನೇನಾದರೂ ಫೋಕಸ್ ಪೇನ್ ಅಂದರೆ ನಿಮಗೆ ಕ್ಲಿಯರಾಗಿ ಫೋಕಸ್ ಆಗೋದು. ಮತ್ತು ವಾಟರ್ ಮಾರ್ಕ್ಸ್ ಇರಲ್ಲ. ವಾಟರ್ ಮಾರ್ಕ್ಸ್ ಅಂದರೆ ಈ ಥರ ರೆಡ್ಮಿ 14 ಆ ಥರ ತೆಗೆದಿದ್ದೀವಿ,
ಈ ಥರ ಆ ಥರ ಬೇಕಾದ್ರೆ ನೀವು ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಬೇಕಾದ್ರೆ ಬ್ಲ್ಯಾಕ್ ಆಗಿ ಇಟ್ಕೋಬೋದು, ವೈಟ್ ಆಗಿ ತಿಳ್ಕೊಬೋದು. ಸದ್ಯಕ್ಕೆ ಇದು ಇಷ್ಟೇ ಈ ಫೋನಲ್ಲಿರೋದು. ಮತ್ತು IP68 ಕೊಟ್ಟಿದ್ದಾರೆ. ಮೇಯ್ನಾಗಿ ಪ್ರೊಟೆಕ್ಷನ್ಗೆ ಇದು ದಿ ಬೆಸ್ಟ್ ಆಪ್ಟಿಮೈಸೇಷನ್ ಅನ್ಬೋದು. ಸೊ ಇದು ಬಂದ್ಬಿಟ್ಟು ಶಾಮಿ ಅನ್ನೋದ್ರಿಂದ ಶಾಮಿದಲ್ಲಿ ಯಾವುದೇ ಫೋನ್ಸ್ ತೊಗೊಂಡ್ರು ಅದೇನೆ. ನಾವು ಯಾವ ಫೋನ್ ಇಕ್ಕಿದ್ದು ಮುಂಚೆ ರೆಡ್ಮಿ ನೋಟ್ 9 Pro ನೋಟ್ 9 Pro ಅದೂ ಡ್ಯಾಮೇಜ್ ಆಗಿತ್ತು ಅದನ್ನು. ಸೊ ಡ್ಯಾಮೇಜ್ ಆಗಿರೋ ಕಾರಣಕ್ಕೆ ಅದು ಬಿದ್ದು ಹೋಗ್ತಾ ಇತ್ತಲ್ಲ. ಸೊ ಬಿದ್ದು ಹೋಗ್ತಿರೋದ್ರಿಂದ ಅದೂ ಸೇಫ್ಟಿನೇ. ಇವಾಗ ನಾನು ಇದನ್ನು ಕೆಳಗಡೆ ಬೀಳ್ಸೋಕ್ಕಾಗಲ್ಲ, ಟ್ಯಾಂಪರ್ ಹಾಕಿರೋದ್ರಿಂದ ಇದಾಗಲ್ಲ ಇದು. 5 minutes later. ಸೊ ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಗೈಸ್.